ಹಲೋ ಸ್ನೇಹಿತರೆ, ಎಲ್ರಿಗೂ ನಮಸ್ಕಾರ. ನನ್ನ ಯೂಟ್ಯೂಬ್ ಚಾನಲ್‌ಗೆ ಸ್ವಾಗತ ಮತ್ತೆ ಸುಸ್ವಾಗತ. ಇವತ್ತಿನ ಕಂಟೆಂಟ್ ಸಾಮಾನ್ಯವಾಗಿ ಇತ್ತೀಚಿನ ದಿನಗಳಲ್ಲಿ ನೀವು ನೋಡ್ತಾ ಇರ್ಬೋದು. ನಾನು ಜನರಲ್ ನಾಲೆಡ್ಜ್ ಬಗ್ಗೆ ನಾನು ವಿಡಿಯೋಸ್‌ಗಳನ್ನ ಮಾಡ್ತಾ ಇದ್ದೀನಿ. ಯಾಕೆಂತ ಹೇಳಿದ್ರೆ ಮಕ್ಕಳಿಗೆ ಸ್ವಲ್ಪ ಉಪಯೋಗ ಆಗ್ಲಿ. ಯಾವ್ದಾದ್ರು ಎಕ್ಸಾಮ್‌ಗಳು ಬರೆಯುವಾಗ ಅಥವಾ ನೆಕ್ಸ್ಟ್ ಲೆವೆಲ್‌ಗೆ ಅವರು ಹೋಗುವಾಗ ಕೆಲವೊಂದು ಸ್ಕೂಲ್‌ಗಳಲ್ಲಿ ಕೆಲವೊಂದು ಎಕ್ಸಾಮ್ಸ್ ಬೇರೆ ಬೇರೆನೆ ಎಕ್ಸಾಮ್ಸ್‌ಗಳಿರುತ್ತೆ. ಆ ಒಂದು ವಿಚಾರನ ನಾನು ಮೈಂಡಲ್ಲಿ ಇಟ್ಕೊಂಡು ಮಕ್ಕಳಿಗೆ ಉಪಯೋಗ ಆಗುತ್ತೆ ಅನ್ನೋ ಒಂದು ದೃಷ್ಟಿಯಿಂದ ನಾನು ಕೆಲವೊಂದು ಜನರಲ್ ನಾಲೆಡ್ಜ್ ವಿಚಾರ ಬಗ್ಗೆ ನಾನು ಮಾತಾಡ್ತಾ ಇದ್ದೀನಿ. ಸೊ ಸಾಮಾನ್ಯವಾಗಿ ನಿಮಗೆ ಗಮನಿಸಿರ್ಬೇಕು, ಎಲ್ಲಾರ್ ಮನೆಯಲ್ಲೂ ಮಕ್ಕಳು ಐದರ್ ಇಟ್ ಈಸ್ ಅಂದ್ರೆ ಯೂಟ್ಯೂಬ್ ಅಲ್ಲಿ ಇರ್ತಾರೆ, ಅಥವಾ ಇನ್ಸ್ಟಾಗ್ರಾಮ್ ನೋಡ್ತಾ ಇರ್ತಾರೆ, ಅಥವಾ ಫೇಸ್ಬುಕ್ ಅಲ್ಲಿ ಇರ್ತಾರೆ. ಅಂದ್ರೆ ಸೋಷಿಯಲ್ ಮೀಡಿಯಾ, ಆ ಸೋಷಿಯಲ್ ಮೀಡಿಯಾದಲ್ಲಿ ಜಾಸ್ತಿ ಇರ್ತಾರೆ. ಅದು ಉಪಯೋಗ ಆಗುತ್ತೋ ಉಪಯೋಗ ಆಗೋದಿಲ್ಲ, ಬಟ್ ಅವರು ಸೋಷಿಯಲ್ ಮೀಡಿಯಾದಲ್ಲಿ ಸಾಮಾನ್ಯವಾಗಿ ಇರ್ತಾರೆ ಮಕ್ಕಳು. ಸೊ ಅವರು ಈ ಒಂದು ವಿಚಾರ ಬಂದಾಗ, ಏನೋ ಕ್ವಶನ್ ಇದೆ ಅಂತ ನೋಡಿದಾಗ ಅವರಿಗೆ ಒಮ್ಮೆ ಅವ್ರು ಓದಿದಂತ ನೆನಪಿನ ಶಕ್ತಿಯಲ್ಲಿ ಇದ್ದು, ಇದಕ್ಕೆ ಆನ್ಸರ್ ಮಾಡ್ಬೇಕು ಅನ್ನೋ ಒಂದು ಕ್ಯೂರಿಯಾಸಿಟಿ ಬರುತ್ತೆ, ಅಥವಾ ಬೇರೆ ಒಂದು ಏನೋ ವಿಚಾರ ತಿಳ್ಕೊಳ್ಬೇಕು ಅನ್ನೋ ಒಂದು ಗಮನಕ್ಕೆ ಬಂದಾಗ, ಈ ಒಂದು ವಿಚಾರ ಸೂಕ್ತ ಅಂದ್ರೆ ಈ ವಿಚಾರ ಅವರಿಗೆ ತಲುಪುತ್ತೆ ಮತ್ತು ಅವರಿಗೆ ಜ್ಞಾಪಕ ಶಕ್ತಿಯಲ್ಲಿ ಇರುತ್ತೆ ಅನ್ನೋ ದೃಷ್ಟಿಯಿಂದ ನಾನು ಈ ಜನರಲ್ ನಾಲೆಡ್ಜ್ ಬಗ್ಗೆ ಮಾತಾಡ್ತಾ ಇದ್ದೀನಿ. ಸೊ ಇವತ್ತಿನ ಒಂದು ಕ್ವಶನ್ ನೋಡೋದಾದ್ರೆ, ವಾಟ್ ಇಸ್ ದ ಕರೆನ್ಸಿ ಆಫ್ ಇಂಡಿಯಾ? ಭಾರತದ ಕರೆನ್ಸಿ ಯಾವುದು? ಎಲ್ಲ ಮಕ್ಕಳಿಗೂ ಎಲ್ರಿಗೂ ಸಾಮಾನ್ಯವಾಗಿ ಗೊತ್ತಿರುತ್ತೆ. ಆದ್ರೂ ಕೂಡ ನಾನು ಇವತ್ತಿನ ಒಂದು ಜನರಲ್ ನಾಲೆಡ್ಜ್ ಅಲ್ಲಿ ಈ ಒಂದು ಕ್ವಶನ್ ಕೇಳ್ತಾ ಇದ್ದೀನಿ. ಕೆಲವೊಂದು ಮಕ್ಕಳು ಗೊತ್ತಿಲ್ಲ ಅಂತಂದ್ರೆ ಅದನ್ನ ಕೇಳಿ ತಿಳ್ಕೊಳ್ತಾರೆ, ಅಥವಾ ಗೊತ್ತಿದ್ರೆ ಕರೆಕ್ಟ್ ಆನ್ಸರ್ನ ಅವರು ಕಮೆಂಟ್ ಬಾಕ್ಸ್ ಅಲ್ಲಿ ಅಪ್ಡೇಟ್ ಮಾಡ್ತಾರೆ. ಮೊದಲನೇದು ಎ ಆಪ್ಷನ್ ನೋಡೋದಾದ್ರೆ ಡಾಲರ್, ಎರಡನೇ ಆಪ್ಷನ್ ಯುರೋ, ಮೂರನೇ ಆಪ್ಷನ್ ಬಂದು ರೂಪಿ, ಮತ್ತೆ ನಾಲ್ಕನೇ ಆಪ್ಷನ್ ಬಂದು ಯೆನ್. ಈ ನಾಲ್ಕರಲ್ಲಿ ಯಾವುದು ಸರಿಯಾದ ಉತ್ತರ ಅಂತ ಹೇಳ್ಬಿಟ್ಟು ನೀವು ಕಮೆಂಟ್ ಬಾಕ್ಸ್ ಅಲ್ಲಿ ಅಪ್ಡೇಟ್ ಮಾಡ್ತೀರಾ ಅಂತ ಅನ್ಕೊಳ್ತಾ ಇದೀನಿ. ಜೊತೆಗೆ ನಿಮ್ಮ ಮಕ್ಕಳಿಗೂ ಕೂಡ ನೀವು ಇದನ್ನ ಕೂರಿಸ್ಕೊಂಡು ಕ್ವಶನ್ ನ ಕೇಳಿ ನೀವು ಅಲ್ಲಿ ಆನ್ಸರ್ ಬರೀರಿ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ನನ್ನ ಯೂಟ್ಯೂಬ್ ಚಾನಲ್ ನೀವು ನೋಡ್ತಾ ಇರೋದಕ್ಕೆ ನಾನು ಧನ್ಯವಾದಗಳು. ಜೊತೆಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರಾ, ಮತ್ತೆ ಯಾರೆಲ್ಲ ಕಮೆಂಟ್ ಮಾಡ್ತಾ ಇದ್ದೀರಾ, ಮತ್ತೆ ಹೊಸ ಹೊಸ ವಿಚಾರಗಳ ಬಗ್ಗೆ ಮಾಹಿತಿ ಕೊಡಿ ಅಂತ ಯಾರೆಲ್ಲ ಹೇಳ್ತಾ ಇದ್ದೀರಾ, ನಾನು ಎಲ್ರಿಗೂ ಕೂಡ ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೀನಿ. ಬಿಕಾಸ್ ಯಾಕೆಂತ ಹೇಳಿದ್ರೆ ನೀವು ಕೊಡುವಂತ ಒಂದು ಮಾಹಿತಿ ಅಥವಾ ವಿಚಾರದ ಬಗ್ಗೆ ನಾನು ಹೆಚ್ಚು ತಿಳ್ಕೊಳ್ಳುವಂತ ಒಂದು ಅವಕಾಶ ಸಿಗ್ತಾ ಇದೆ. ಜೊತೆಗೆ ನಾನು ಯೂಟ್ಯೂಬ್ ಅಲ್ಲಿ ಹೇಳಲಿಕ್ಕೆ ಒಂದು ಅವಕಾಶ ಸಿಗ್ತಾ ಇದೆ. ಥ್ಯಾಂಕ್ ಯು ಫಾರ್ ಥ್ಯಾಂಕ್ ಯು ವೆರಿ ಮಚ್ ಫಾರ್ ಎವ್ರಿವನ್. ಅಂಡ್ ಆಲ್ಸೋ ನೀವು ಎಲ್ಲಿ ತನಕ ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಮತ್ತೆ ಬೆಲ್ ಐಕನ್ ಪ್ರೆಸ್ ಮಾಡಿ. ಯಾಕಂತ ಹೇಳಿದ್ರೆ ನನ್ನ ಹೊಸ ವಿಡಿಯೋಸ್ಗಳು ಅಪ್ಲೋಡ್ ಮಾಡಿದಾಗ ನಿಮಗೊಂದು ನೋಟಿಫಿಕೇಶನ್ ಬರುತ್ತೆ. ನೀವು ಈಸಿಯಾಗಿ ಆ ಒಂದು ನೋಟಿಫಿಕೇಶನ್ ಕ್ಲಿಕ್ ಮಾಡಿದ್ರೆ ನಿಮಗೆ ನಾನು ಅಪ್ಲೋಡ್ ಮಾಡಿದಂತ ಹೊಸ ವಿಡಿಯೋಗೆ ಲಿಂಕ್ ಹೋಗ್ತೀರಾ. ನೋಡ್ಲಿಕ್ಕೆ ಒಂದು ಬೇಗ ಅವಕಾಶ ಸಿಗುತ್ತೆ, ಮತ್ತೆ ನಿಮ್ಮ ಫ್ರೆಂಡ್ಸ್ ಕೂಡ ಶೇರ್ ಮಾಡ್ಲಿಕ್ಕೆ ಒಂದು ಅವಕಾಶ ಸಿಗುತ್ತೆ. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು ಫ್ರೆಂಡ್ಸ್.